ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸವಿ ಮಾತುಗಳು ರಕ್ಷಣೆ ಕಡೆಗೋ ನಾಶನದ ಕಡೆಗೋ, ಅಂದರೆ ರಕ್ಷಣೆ ಮಾರ್ಗಕ್ಕೆ ನಡೆಸ್ತಾ ಇದೆಯಾ ಅಥವಾ ನಾಶನ ಮಾರ್ಗಕ್ಕೆ ನಡೆಸ್ತಾ ಇದೆಯಾ? ಯಾವ ಮಾತುಗಳು? ಸವಿ ಮಾತುಗಳು, ಇಂಪಾದ ಮಾತುಗಳು, ಮೃದುವಾದ ಮಾತುಗಳು. ಮನುಷ್ಯರ ಮಧ್ಯದಲ್ಲಿ ಜನರನ್ನು ಆಕರ್ಷಿಸಿಕೊಳ್ಳುವುದಕ್ಕೆ ಕೆಲವರು ಮಾತುಗಳನ್ನು ಕಲ್ತ್ಕೊಂಡಿರ್ತಾರೆ. ಭಾಷೆ, ಮಾತಾಡುವಂಥ ವಿಧಾನ ಕಲ್ತ್ಕೊಂಡು ಜನರನ್ನು ಆಕರ್ಷಿಸಿಕೊಳ್ಳುವಂಥದ್ದು ನೋಡ್ತೀವಿ. ಒಂದು ಮಾತನ್ನು ನಾವು ಸತ್ಯವೇದ ಗ್ರಂಥದಲ್ಲಿ ನೋಡೋಣ. ಕೀರ್ತನೆ ಗ್ರಂಥ 5ನೇ ಅಧ್ಯಾಯ 9ನೇ ವಚನ. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ, ಅವರು ನಾಲಿಗೆಯಿಂದ ಸವಿ ಮಾತನಾಡಿದರು, ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ. ನೋಡಿ, ಮತ್ತೊಂದು ಸಾರಿ ಈ ವಚನವನ್ನು ನೋಡೋಣ. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ, ಅವರು ನಾಲಿಗೆಯಿಂದ ಸವಿ ಮಾತನಾಡಿದರು, ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ. ಯಾರ ಮಾತುಗಳಂತೂ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯಥಾರ್ಥವಿಲ್ಲದ ಮನುಷ್ಯರ ಮೂಲಕ ಮಾತನಾಡುವಂಥ ಮಾತುಗಳು ಇರುತ್ತೆ ನೋಡಿ. ಅವರು ಸವಿ ಮಾತನಾಡಿದರು ಅಂದರೆ ಯಥಾರ್ಥವಿಲ್ಲದ ಹೃದಯದವರು ಸವಿ ಮಾತನಾಡಿದರು, ಮೃದುವಾಗಿ ಮಾತಾಡಿದರು, ಇಂಪಾಗಿ ಮಾತಾಡಿದರು. ಏನಿಲ್ವಂತೆ, ಅವರು ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಸವಿ ಮಾತನಾಡಿದರು, ಮೃದುವಾದ ಮಾತನಾಡಿದರು, ಅಂದರೆ ಇಂಪಾದ ಮಾತುಗಳನ್ನು ಮಾತಾಡಿದರು. ನಾಶಕರವಾದಂಥ ಗುಂಡಿನ ತಂದೆಯಾದ ದೇವರು ತನ್ನ ಭಕ್ತರ ಮೂಲಕ ಬರೆಸಿರುವಂಥ ಮಾತುಗಳು ನೋಡಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಸವಿ ಮಾತುಗಳನ್ನಾಡೋರು ಇದ್ದಾರೆ. ಅದೇ ಪ್ರಕಾರ ಜನರನ್ನು ಆಕರ್ಷಿಸಿಕೊಳ್ಳೋದಕ್ಕೆ ಸವಿ ಮಾತುಗಳನ್ನಾಡೋರಿದ್ದಾರೆ. ಎರಡು ರೀತಿಯಲ್ಲಿ. ರಕ್ಷಣೆ ಮಾರ್ಗದಲ್ಲಿ ಅಂದಾಗ ಯೇಸು ಕ್ರಿಸ್ತರನ್ನು ನಂಬಿಕೊಂಡು ಭಕ್ತರಾಗಿ, ದೇವರಿಗೆ ವಿಧೇಯರಾಗಿ, ನಂಬಿಕೆ ಉಳ್ಳವರಾಗಿ, ಶ್ರೇಷ್ಠರಾಗಿ, ಪರಿಶುದ್ಧರಾಗಿ ಜೀವಿಸಿ ತಮ್ಮ ಕುಟುಂಬಗಳನ್ನು ಕಾಪಾಡಿಕೊಂಡು ಭಕ್ತರನ್ನು ಅಂದರೆ ಅನೇಕರನ್ನು ಕಾಪಾಡಿಕೊಳ್ಳೋದಕ್ಕೆ ಒಳ್ಳೆ ಇಂಪಾದ ಮಾತುಗಳನ್ನು ಹಾಡಿ ದೇವರ ಮಾರ್ಗದಲ್ಲಿ ನಡೆಸುವಂಥ ಒಂದು ಗುಂಪಿದೆ. ಅದೇ ಪ್ರಕಾರ ಮತ್ತೊಂದು ಗುಂಪು ಯಾವುದಪ್ಪ ಅಂತ ನೋಡುವಾಗ, ಮನುಷ್ಯರನ್ನು ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ, ಒಳಪಡಿಸಿಕೊಳ್ಳೋದಕ್ಕೆ ಸವಿ ಮಾತುಗಳನ್ನು ಆಡುವಂಥದ್ದು. ಅಂದರೆ ನೋಡಿ, ಮಾಧ್ಯಮದಲ್ಲಿ ಇಲ್ಲಾಂದರೆ ಅನೇಕ ಅಡ್ವರ್ಟೈಸ್ಗಳು ಬರ್ತಾ ಇರುತ್ತೆ. ಯಾವುದೊಂದು ವಸ್ತುಗಳು ಮಾರಾಟ ಮಾಡಬೇಕಾದ್ರೆ ಸವಿ ಮಾತುಗಳು. ಏನು ಮಾರಾಟ? ಒಂದು ವಸ್ತ್ರಗಳು ಮಾರಾಟ ಮಾಡಬೇಕಂದ್ರೂ ಅದು ಕೂಡ ಸವಿ ಮಾತುಗಳಿಂದ ಆಕರ್ಷಿಸಿಕೊಳ್ತಾರೆ. ವಸ್ತ್ರಗಳು, ಇಲ್ಲಾಂದರೆ ಮೈಗಚ್ಚುವಂಥ ಸಾಬೂನು ಆಗಿರ್ಬೋದು, ಇಲ್ಲಾಂದರೆ ಬಟ್ಟೆಗಚ್ಚುವಂಥ ಸಾಬೂನುಗಳಾಗಿರ್ಬೋದು, ಇಲ್ಲ ಪೇಸ್ಟ್ ಆಗಿರ್ಬೋದು, ಇಲ್ಲಾಂದರೆ ಮತ್ತೊಂದು ವಸ್ತು ಆಗಿರ್ಬೋದು, ಇನ್ನೊಂದು ವಸ್ತು ಆಗಿರ್ಬೋದು. ಇವರು ಮಾರಾಟ ಮಾಡಿಕೊಳ್ಳೋದಕ್ಕೆ ಎಷ್ಟು ಸವಿ ಮಾತನ್ನು ಮಾತಾಡ್ತಾರೆ ಹೇಳಿ. ಎಷ್ಟು ಮಾತುಗಳು ಎಷ್ಟು ಮೃದುವಾಗಿರುತ್ತೆ ನೋಡಿ. ಮೃದುವಾಗಿರುತ್ತೆ, ಇಂಪಾಗಿರುತ್ತೆ, ಮುಖದಲ್ಲಿ ಕಳೆ ಇರುತ್ತೆ. ಜನರನ್ನು ಆಕರ್ಷಿಸಿಕೊಳ್ಳೋದಕ್ಕೆ, ಅಂದರೆ ತಮ್ಮ ವ್ಯಾಪಾರವನ್ನು ನಡೆಸ್ಕೊಳ್ಳೋದಕ್ಕೆ ಈ ಲೋಕದಲ್ಲಿ. ಮತ್ತೊಂದು ರೀತಿಯಲ್ಲಿ ನೋಡುವಾಗ ಯುವಕರನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಕೆಲವರು ಸ್ತ್ರೀಯರಲ್ಲಿ ಪುರುಷರಲ್ಲಿ ಅಂದರೆ ಒಳ್ಳೆಯವರಿದ್ದಾರೆ. ಸ್ತ್ರೀಯರಲ್ಲಿ ಒಳ್ಳೆಯವರಿದ್ದಾರೆ, ಮಾನಸ್ಥರಿದ್ದಾರೆ. ಸಮಾಜವನ್ನು ಕಾಪಾಡೋದಕ್ಕೆ, ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ, ಕುಟುಂಬಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಒಳ್ಳೆಯ ಸ್ತ್ರೀಯರಿದ್ದಾರೆ, ಒಳ್ಳೆಯ ಪುರುಷರು ಇದ್ದಾರೆ. ಅವ್ರ ಬಗ್ಗೆ ಅಲ್ಲ ಏನ್ರಿ, ಇನ್ನು ಕೆಲವರು ಇದ್ದಾರೆ ಪ್ರೇರೆ, ಕೆಟ್ಟ ಪುರುಷರು, ಕೆಟ್ಟ ಸ್ತ್ರೀಯರು.
ಇವ್ರ ಮೂಲಕ ಏನು ನಡೆಯುತ್ತೆ ಅಂತ ನೋಡುವಾಗ ಜ್ಞಾನೋಕ್ತಿಗಳ ಗ್ರಂಥ 5ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. 3ನೇ ವಚನವನ್ನು, ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ, ಅವಳು ಕಡೆಯಲ್ಲಿ ವಿಷದಂತೆ ಕಹಿಯು, ಹಿಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ನೋಡಿದ್ರ, ಅವಳ ಮಾತು, ಯಾರ ಮಾತು? ಜಾರ ಸ್ತ್ರೀಯ ಮಾತು. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಇದರಲ್ಲಿ 2 ಗುಂಪು, ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ. ಜಾರ ಸ್ತ್ರೀಯರು, ಜಾರ ಪುರುಷರು, ಹೌದಲ್ವ? ಅಂದರೆ ದಾರಿ ತಪ್ಪುವಂಥದ್ದು. ಈ ಪುರುಷನಿಗೆ ಹೆಂಡತಿ ಇದ್ದರೂ ಬೇರೆ ಸಹವಾಸ, ಈ ಸ್ತ್ರೀಯಳಿಗೆ ಗಂಡನು ಇದ್ದರೂ ಇನ್ನೊಬ್ಬರ ಸಹವಾಸ. ಇವ್ರಿಗೇನಂತಾರೆ? ಜಾರರು, ಕಾಮಾಂಧಕರು, ಮೋಸ ಮಾಡುವವರು. ಹೇಗೆ ಮೋಸ ಮಾಡ್ತಾರೆ? ಮಾತಿನಲ್ಲಿ ಮೊದಲನೇದಾಗಿ ಮಾತುಗಳು ಹೇಗಿರುತ್ತೆ? ಇಂಪಾಗಿರುತ್ತಾ? ನೋಡಿ ಇಲ್ಲಿ, ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು, ಅವಳ ಮಾತು ಎಣ್ಣೆಗಿಂತಲೂ ನಯವಾಗಿದೆ. ಎಣ್ಣೆಗಿಂತಲೂ ನಯವಾಗಿದೆ ಅಂದರೆ ಮೃದುವಾಗಿದೆ. ಅವಳು ಕಡೆಯಲ್ಲಿ ವಿಷದಂತೆ ಕಹಿಯೂ, ಇಬ್ಬಾಯಿ ಕತ್ತಿಯಂತೆ ತೀಕ್ಷ್ಣವೂ ಆಗುವಳು. ಅವಳು ಮರಣದ ಕಡೆಗೆ ನಡೆಯುತ್ತಾ ಇಳಿದು ಹೋಗುವಳು. ಅವಳ ಹೆಜ್ಜೆಗಳು ಪಾತಾಳದ ದಾರಿಯನ್ನು ಹಿಡಿಯುವವು. ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳು ಜೀವದ ಮಾರ್ಗವನ್ನು ವಿವೇಚಿಸಲಾರಳು. ಅದು ಅವಳಿಗೆ ಗೊತ್ತೇ ಇಲ್ಲ. ಯಾರಿಗೆ? ಜಾರರಿಗೆ. ಅಂದರೆ ಈ ಸಮಾಜದಲ್ಲಿ ಒಳ್ಳೆಯವರಿದ್ದಾರೆ. ಅಂದರೆ ಕುಟುಂಬವನ್ನು ಕಟ್ಟಿಕೊಳ್ಳುವಂಥ ಒಳ್ಳೆಯ ಸ್ತ್ರೀಯರು, ತಮ್ಮ ಕುಟುಂಬಗಳನ್ನು ಕಾಪಾಡಿಕೊಳ್ಳುವವರು, ನಡೆಸುವವರು ಒಳ್ಳೆ ಪುರುಷರು, ಒಳ್ಳೆ ಸ್ತ್ರೀಯರು ಕೆಲವರು ಇದ್ದಾರೆ. ಇನ್ನು ಕೆಲವರು ದಾರಿ ತಪ್ಪಿ ನಡೆಯುವಂಥವರಿದ್ದಾರೆ. ಅದರಲ್ಲಿ ಕೆಲವರು ವೇಷಧಾರಿಗಳು, ಜಾರರು. ಏನು ಮಾಡ್ತಾರೆ? ಮೃದುವಾದ ಮಾತಿನಿಂದ, ಸವಿ ಮಾತಿನಿಂದ ಆಕರ್ಷಿಸಿಕೊಳ್ಳುವಂಥದ್ದು. ಏನಿರಬೇಕು? ಆಸ್ತಿ ಇರಬೇಕು, ಅಂತಸ್ತು ಇರಬೇಕು, ಯವ್ವನ ಕಾಲದಲ್ಲಿ ಇರಬೇಕು, ಏನೋ ಒಂದು ಹೇಳಿ, ಏನೋ ಒಂದು ಮಾತಾಡಿ, ಸವಿ ಮಾತುಗಳನ್ನು ಮಾತನಾಡಿ ಒಳಪಡಿಸಿಕೊಳ್ಳುವಂಥದ್ದು. ಅನೇಕರು ಬಲಿಯಾಗಿದ್ದಾರೆ. ಏನ್ರಿ, ಎಂತೆಂಥ ಅರಸರು ಬಲಿಯಾಗಿದ್ದಾರೆ ಗೊತ್ತಾ? ಎಂತೆಂಥ ಅರಸರು ಬಲಿಯಾಗಿದ್ದಾರೆ. ಅರಸರು, ಒಡೆಯರು, ಚಕ್ರವರ್ತಿಗಳು ಕೂಡ ಏನ್ರಿ ಮಾಯಾ ಸ್ತ್ರೀಯರಿಗೆ ಒಳಗಾಗಿದ್ದಾರೆ, ಒಳಪಟ್ಟಿದ್ದಾರೆ, ಮೋಸ ಹೋಗಿದ್ದಾರೆ. ಜಾರ ಸ್ತ್ರೀಯರು, ದಾರಿ ಮಳ್ಳಿಸುವವರು. ಈಗಿನ ಕಾಲದಲ್ಲಿ ನೋಡಿ ಪ್ರಿಯರೇ, ಎಂತೆಂಥ ಕ್ರೂರವಾದ, ಘೋರ, ಕಠೋರವಾದಂಥ ಕೃತ್ಯಗಳು ನಡೀತಾ ಇದೆ. ಗಂಡನು ಇದ್ದರೂ ಬೇರೆ ಸಂಬಂಧ ಇಟ್ಟುಕೊಂಡು ಅವನನ್ನು ಹಾಳು ಮಾಡಿ, ಗಂಡನನ್ನು ಕೊಂದಾಕಿ ತನ್ನ ಸುಖದಗೋಸ್ಕರ ಕುಟುಂಬವನ್ನು ಬಿಟ್ಟು ಓಡಿ ಹೋಗುವಂಥದ್ದು. ಅದೇ ಪ್ರಕಾರ ಪುರುಷನು ಕೂಡ ಹೆಂಡತಿ ಇದ್ದರೂ ಹೆಂಡತಿಯನ್ನು ಕೊಂದಾಕಿ ಇನ್ನೊಬ್ಬಳ ಸಹವಾಸವನ್ನು ಮಾಡಿ ಭಯಂಕರವಾದಂಥ ತಪ್ಪುಗಳು, ಭಯಂಕರವಾದಂಥ ಪಾಪಗಳು. ಮಾತಾಡೋದು ಹೇಗಿರುತ್ತೆ? ಇವರು ಮಾತಾಡುವಂಥ ಮಾತುಗಳು ಮೃದುವಾಗಿರುತ್ತೆ, ಸಿಹಿಯಾಗಿರುತ್ತೆ, ಎಣ್ಣೆಗಿಂತಲೂ ಮೃದುವಾಗಿರುತ್ತೆ ಅಂತಾರೆ. ಅದಕ್ಕಿಲ್ಲಿ ನೋಡುವಾಗ ಏನ್ರಿ, ಜಾರ ಸ್ತ್ರೀಯ ತುಟಿಗಳಲ್ಲಾದರೂ ಜೇನುಗರಿಯುವುದು ಅಂದರೆ ಜೇನು ತುಪ್ಪ ಹೇಗೆ ಸಿಹಿ ಮಾತುಗಳು, ಇಂಪಾಗಿರುತ್ತೆ. ಹೆಣ್ಮಕ್ಳು ಇಂಪಾಗಿ ಮಾತಾಡಿದ್ರೆ ಇನ್ನೇನು ಮಾಡ್ತಾರೆ? ಪುರುಷರು ಕೆಲವರು, ಎಲ್ಲರಲ್ಲ, ಏನಾಗ್ತಾರೆ? ಸರಿ ಆಲೋಚನೆ ಮಾಡಿ. ಪ್ರಪಂಚ ಬಲಿಯಾಗ್ತಾ ಇದೆ. ಇವನು ಕೂಡ ಅಷ್ಟೇ. ಇವನು ಕೂಡ ಬುಟ್ಟಿಲಿ ಹಾಕ್ಕೊಳ್ಬೇಕಾದ್ರೆ ಸಿಹಿಯಾಗಿ ಮಾತಾಡ್ತಾನೆ, ಮೃದುವಾಗಿ ಮಾತಾಡ್ತಾನೆ. ಇವನೇನು ಸಾಮಾನ್ಯನಲ್ಲ. ಇವನು ಒಳಪಡಿಸ್ಕೊಳ್ಬೇಕಂತೇಳಿ ಮೃದುವಾಗಿ, ಮೆತ್ತಗೆ, ಸಿಹಿಯಾಗಿ ನಡೀತಾ ಇದೆಯಾ? ನಡೀತಾ ಇದೆ. ಪ್ರಪಂಚದಲ್ಲಿ ನಡೀತಾ ಇದೆ. ಇಂಥದ್ದೇ ಹೆಚ್ಚಾಗಿ ನಡೀತಾ ಇದೆ. ಅಂದರೆ ಕುತಂತ್ರರನ್ನು ನಂಬಿ ಮೋಸ ಹೋಗೋರು ಬಹಳ ಮಂದಿ ಇದ್ದಾರೆ. ಕೊನೆಯದಾಗಿ ಎಲ್ಲಿಗೆ ಹೋಗ್ತಾರೆ ಇವರು? ದಾರಿ ಎಲ್ಲಿಗೆ? ಪಾತಾಳದ ದಾರಿ, ಅಂದರೆ ಬೆಂಕಿ ಕೊಂಡದ ದಾರಿ. ಅಂಶದ ಹೆಸರೇನು? ಸವಿ ಮಾತುಗಳು ರಕ್ಷಣೆ ಕಡೆಗೋ ನಾಶನದ ಕಡೆಗೋ ಎಲ್ಲಿ ಕರ್ಕೊಂಡು ಹೋಗುತ್ತೆ ಈ ಸವಿ ಮಾತುಗಳು? ಅದು ಕೂಡ ನಮಗೆ ಪರಿಜ್ಞಾನ ಇರಬೇಕು. ಈ ಮನುಷ್ಯ
ಈ ಮನುಷ್ಯ ಮಾತನಾಡ್ತಾ ಇದ್ದಾನಲ್ಲ, ನಮ್ಮನ್ನು ಸತ್ಯದ ಮಾರ್ಗದಲ್ಲಿ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಮಾತಾಡ್ತಾ ಇದ್ದಾನ, ಯಥಾರ್ಥವಾಗಿ ಮಾತಾಡ್ತಾ ಇದ್ದಾನ, ಅಥವಾ ವೇಷಧಾರಣೆಯಿಂದ ಕಪಟದಿಂದ ಮಾತಾಡ್ತಾ ಇದ್ದಾನ ಅಂತೇಳಿ ನಾವು ಗ್ರಹಿಸಿಕೊಳ್ಬೇಕು. ನಾವೇನು ಮಾಡಬೇಕು ಹೇಳಿ? ಗ್ರಹಿಸಿಕೊಳ್ಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಭಾಷೆ ಜ್ಞಾನ, ಅಕ್ಷರ ಜ್ಞಾನ ಇದು ಅಲ್ಲ. ಇರಲಿ, ಭಾಷೆ ಇರಲಿ, ಜ್ಞಾನ ಇರಲಿ, ಎಲ್ಲದಕ್ಕಿಂತ ಪ್ರಾಮುಖ್ಯವಾದದ್ದು ಯಥಾರ್ಥವಾಗಿ ಇದ್ದಾರಾ ಇಲ್ವಾ, ಯಥಾರ್ಥವಾಗಿ ಇವರು ಮಾತಾಡ್ತಾ ಇದ್ದಾರಾ ಇಲ್ವಾ, ಏನಾದರೂ ಕಪಟ ಇಟ್ಟುಕೊಂಡಿದ್ದಾರಾ, ವೇಷಧಾರಣೆಯಲ್ಲಿ ಇದ್ದಾರಾ, ಮೋಸದಲ್ಲಿ ಇದ್ದಾರಾ, ಏನಾದರೂ ನಮ್ಮನ್ನು ಒಳಪಡಿಸ್ಕೊಳ್ಳೋದಕ್ಕೆ ಸವಿ ಮಾತುಗಳನ್ನು ಮಾತಾಡ್ತಾ ಇದ್ದಾರಾ, ಅದನ್ನು ಗ್ರಹಿಸ್ಕೊಳ್ಬೇಕು. ಪ್ರಪಂಚ ನೋಡುವಾಗ ಸವಿ ಮಾತುಗಳಿಂದ ನಮ್ಮನ್ನು ದಾರಿ ತಪ್ಪಿಸ್ತಾ ಇದೆ. ದಾರಿ ತಪ್ಪಿಸುವವರು ಬಹಳ ಮಂದಿ ಇದ್ದಾರೆ ನೋಡಿ. ಪ್ರಪಂಚ ದೇಶದಲ್ಲಿ ವ್ಯಾಪಾರ ಮಾಡುವವರು ಸವಿ ಮಾತುಗಳನ್ನು ಮಾತನಾಡಿ ಆಕರ್ಷಿಸಿಕೊಳ್ತಾರೆ. ಯಾವುದೇ ವ್ಯಾಪಾರ ನೋಡಿ ಒಂದ್ಸಾರಿ ಒಳ್ಳೆ ಮಾತುಗಳಿಂದ. ಅದೇ ಪ್ರಕಾರ ಕೆಲವರು ಜಾರರು, ಇನ್ನು ಕೆಲವರು ಮೋಸಗಾರರು ಈ ಬೆಂಗಳೂರು ಮಹಾನಗರದಲ್ಲಿ, ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಏನ್ರಿ ಸವಿ ಮಾತುಗಳನ್ನು ಮಾತನಾಡಿ ಮೋಸ ಮಾಡ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಬಹಳ ಮೋಸ ನಡೆಯುತ್ತೀರಿ, ಬಹಳ ಮೋಸಗಳು. ಆಲೋಚನೆ ಮಾಡಿ ಪ್ರಿಯರೇ. ದೇವರ ಭಕ್ತರಿದ್ದಾರಲ್ಲ, ಯಥಾರ್ಥವಾಗಿ ಮಾತಾಡೋರಿದ್ದಾರೆ ನೋಡಿ. ಯಥಾರ್ಥವಾಗಿ ಮಾತನಾಡೋರ ಮೂಲಕ ಏನಾಗತ್ತಪ್ಪ ಅಂತ ನೋಡುವಾಗ ರಕ್ಷಣೆ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಸವಿ ನುಡಿಯು ಜೇನು ಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. ಸವಿ ಮಾತುಗಳು ಅಂದರೆ ಸವಿ ಮಾತುಗಳನ್ನು ಮಾತನಾಡಿ ಆತ್ಮಕ್ಕೆ ಬಲ ಕೊಡುವಂಥದ್ದು, ರಕ್ಷಣೆ ಕೊಡುವಂಥದ್ದು ಕೂಡ ಇದೆಯಾ? ಅಂಥವ್ರು ಕೂಡ ಇದ್ದಾರಾ? ಹೌದು ಪ್ರಿಯರೇ, ಹೌದು. ಅಂದರೆ ಲೋಕದಲ್ಲಿ ಮರುಳು ಮಾಡಿ, ಮೋಸ ಮಾಡಿ, ದಾರಿ ತಪ್ಪಿಸಿ ಬೆಂಕಿ ಕೊಂಡಕ್ಕೆ ನಡೆಸುವವರು ಇದ್ದಾರೆ. ಅದೇ ಪ್ರಕಾರ ಒಳ್ಳೆ ಮಾತುಗಳನ್ನು ಮಾತನಾಡಿ ರಕ್ಷಣೆ ಮಾರ್ಗದಲ್ಲಿ ನಡೆಸೋರು ಕೂಡ ಇದ್ದಾರೆ. ಎರಡು ಗುಂಪಿದೆ. ಮೋಸ ಮಾಡೋರ ಗುಂಪು ಬಹಳ ಇದೆ, ಒಳ್ಳೆಯದನ್ನು ಮಾಡುವಂಥ ಗುಂಪು ಸ್ವಲ್ಪ ಮಂದಿ ಇದ್ದಾರೆ. ಇವಾಗ ಯಾವ ಗುಂಪಿನಲ್ಲಿ ನೀವಿದ್ದೀರಾ ಎಂದು ಬುದ್ಧಿಯಿಂದ, ಜ್ಞಾನದಿಂದ ನೀವು ಅರ್ಥ ಮಾಡಿಕೊಳ್ಬೇಕು. ಮೋಸ ಮಾಡೋರ ದಾರಿಯಲ್ಲಿದ್ದೀರಾ ಅಥವಾ ಯಥಾರ್ಥವಾಗಿ ನಡ್ಕೊಳ್ಳುವವರ ಬಳಿಯಲ್ಲಿದ್ದೀವಾ ನೋಡಿಕೊಳ್ಳಿ, ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಮತ್ತೊಂದು ಮಾತನ್ನು ನೋಡಿ, ಅದೇ ಜ್ಞಾನೋಕ್ತಿಗಳ ಗ್ರಂಥ 15ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು. ನೋಡಿದ್ರ, ಮೂರ್ಖತನವನ್ನು ಕಕ್ಕುವುದು ಅಂದರೆ ಇಲ್ಲಿ ಗಮನಿಸಬೇಕು, ಅವರವರು ಹೇಗೆ ಮಾತಾಡ್ತಾ ಇದ್ದಾರೆ. ಜ್ಞಾನದಿಂದ ಮಾತಾಡ್ತಾ ಇದ್ದಾರಾ, ಯಥಾರ್ಥವಾಗಿ ಮಾತಾಡ್ತಾ ಇದ್ದಾರಾ, ಇವರಲ್ಲಿ ಭಕ್ತಿ ಇದೆಯಾ, ಇವರಲ್ಲಿ ನಂಬಿಕೆ ಇದೆಯಾ, ಗ್ರಹಿಸಿಕೊಳ್ಬೇಕು. ಗ್ರಹಿಸಿಕೊಂಡು ಯಥಾರ್ಥವಾಗಿ ಯಾರು ಮಾತಾಡ್ತಾ ಇದ್ದಾರೋ, ಯಾರು ಒಳಪಟ್ಟಿದ್ದಾರೋ ನೋಡಿಕೊಂಡು ಹಿಂಬಾಲಿಸಬೇಕು ಪ್ರಿಯರೇ. ಎಲ್ಲದಕ್ಕಿಂತ ಮೊದಲನೇದಾಗಿ ದೇವರನ್ನ ಹಿಂಬಾಲಿಸಬೇಕು. ಈ ಅಕ್ಕಪಕ್ಕದಲ್ಲಿ ನೋಡಿ ನಾವು ಮಾತಾಡಬೇಕಾಗುತ್ತೆ. ಮೋಸ ಹೋಗಬಾರ್ದು, ಜಾಗ್ರತೆ ಪಡಬೇಕಾಗತ್ತೆ ಪ್ರಿಯರೇ. ಸವಿ ಮಾತುಗಳನ್ನು ಮಾತಾಡ್ತಾರೆ ಮರುಳು ಮಾಡೋದಕ್ಕೆ, ನಾಶನ ಮಾರ್ಗಕ್ಕೆ ನಡೆಸೋದಕ್ಕೆ, ನಮ್ಮನ್ನು ಬಳಸಿಕೊಳ್ಳೋದಕ್ಕೆ ಒಂದು ಗುಂಪು. ಏನ್ರಿ ರಕ್ಷಣೆ ಮಾರ್ಗದಲ್ಲಿ ನಡೆಸೋರಿದ್ದಾರೆ, ದೇವರ ಭಕ್ತರಿದ್ದಾರೆ, ಯಥಾರ್ಥವಂತರಿದ್ದಾರೆ. ಯಥಾರ್ಥವಂತರ ಮಾತುಗಳು ಕೂಡ ಸವಿ ಮಾತುಗಳು ಇರುತ್ತೆ, ಮೃದುವಾದ ಮಾತುಗಳು ಇರುತ್ತೆ, ಒಳ್ಳೆ ಮಾತುಗಳಿರುತ್ತೆ, ಆರೋಗ್ಯಕರವಾದಂಥ ಮಾತುಗಳಿರುತ್ತೆ. ಅಂಥ ಮಾತುಗಳನ್ನು ಕೇಳಿ ದೇವರಿಗೆ ವಿಧೇಯರಾಗಿ ಭಯ ಭಕ್ತಿಯಿಂದ ನಡ್ಕೊಂಡಾಗ ಆತ್ಮ ಉಲ್ಲಾಸವಾಗಿರುತ್ತೆ, ಸಂತೋಷವಾಗಿರುತ್ತೆ. ಸತ್ತರೆ ಪರಲೋಕಕ್ಕೆ ಹೋಗ್ತೀವಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನವನ್ನು ನೋಡಿ ಪ್ರಿಯರೇ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಹಾಡಿರಿ. ಕೇಳುವವರ ಹಿತಕ್ಕಾಗಿ ಒಳ್ಳೆಯ ಮಾತುಗಳನ್ನು ಮಾತನಾಡಿ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ 6ನೇ ವಚನವನ್ನು ನೋಡೋಣ. ಸಮಯವನ್ನು ಸುಮ್ಮನೆ ಕಳುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ,
ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನು ತಿಳಿದುಕೊಳ್ಳಿರಿ. ಅಂದರೆ ನಿಮ್ಮ ಮಾತು ಇಂಪಾಗಿರಲಿ, ನಿಮ್ಮ ಮಾತು ಇಂಪಾಗಿರಬೇಕು, ರಸವತ್ತವಾಗಿರಬೇಕು, ಸಿಹಿಯಾಗಿರಬೇಕು, ಮೃದುವಾಗಿರಬೇಕು. ಅದರಲ್ಲಿ ಜ್ಞಾನ ಇರಬೇಕು, ಅದರಲ್ಲಿ ಆತ್ಮಿಕವಾದಂಥ ಜ್ಞಾನ ಇರಬೇಕು. ಪರಲೋಕಕ್ಕೆ ನಡೆಸುವಂಥ, ನಿತ್ಯ ಜೀವಕ್ಕೆ ನಡೆಸುವಂಥ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರ ಮಾತಿನಲ್ಲಿ ನೋಡಿ ಪ್ರಿಯರೇ, ಪರಲೋಕಕ್ಕೆ ಸೇರಿಸುವಂಥ ಜ್ಞಾನ. ಅಪೊಸ್ತಲರು ಮಾತನಾಡಿದ್ದಾರೆ ನೋಡಿ ಪ್ರಿಯರೇ, ಪರಲೋಕಕ್ಕೆ ನಡೆಸುವಂಥ ಜ್ಞಾನ ಅವರು ಮಾತನಾಡಿದ್ದಾರೆ. ಒಳ್ಳೆ ಮಾತು, ಸಿಹಿಯಾದ ಮಾತು, ಮೃದುವಾದ ಮಾತು, ಮಧುರವಾದ ಮಾತು, ದೇವರ ವಾಕ್ಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈಗಿನ ಕಾಲದಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಮೋಸ ಮಾಡೋರಿದ್ದಾರೆ, ಕುರಿ ವೇಷ ಹಾಕಿಕೊಂಡವರಿದ್ದಾರೆ. ಮಾತಾಡೋದು ಕೂಡ ಹೇಗೆ ಮಾತಾಡ್ತಾರೆ? ಮೃದುವಾಗಿ ಮಾತಾಡ್ತಾರೆ, ಆದರೆ ನಾಶನದ ಕಡೆಗೆ ನಡೆಸ್ತಾ ಇರ್ತಾರೆ. ಆದ್ದರಿಂದ ನಾಶನ ದಾರಿಯಲ್ಲಿ ನಡೆಸುವವರ ಮಾರ್ಗದಲ್ಲಿದ್ದೀರಾ ಅಥವಾ ಯಥಾರ್ಥವಾದಂಥ ಮಾರ್ಗದಲ್ಲಿ ನಡೆಸುವಂಥ ಭಕ್ತರ ಮಾರ್ಗದಲ್ಲಿದ್ದೀರಾ ಅಂಥೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಪರಿಶುದ್ಧನೇ, ಮಹೋನ್ನತನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯೇ, ನಿಮಗೆ ಸ್ತುತಿ ಸ್ತೋತ್ರಗಳು ತಂದೆ, ಕೃತಜ್ಞತೆಗಳು ತಂದೆ. ನಿಮ್ಮ ಪ್ರಿಯ ಕುಮಾರನ ಮೂಲಕ ಮಧುರವಾದ ಮಾತುಗಳನ್ನು, ಶ್ರೇಷ್ಠ ಮಾತುಗಳನ್ನು, ಆತ್ಮಿಕವಾದಂಥ ಜ್ಞಾನವನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಪ್ರಿಯ ಭಕ್ತರ ಮೂಲಕ ಒಳ್ಳೆ ಜ್ಞಾನವನ್ನು ತಿಳಿಸ್ಕೊಟ್ಟು ಸತ್ಯವೇದ ಗ್ರಂಥವನ್ನು ನೀವು ಬರೆಸಿದ್ದೀರ ತಂದೆ. ಅದಕ್ಕೆ ಸ್ತೋತ್ರಗಳು ತಂದೆ, ಅದಕ್ಕೆ ಕೃತಜ್ಞತೆಗಳು ತಂದೆ. ನೇರ ಪ್ರಸಾರವನ್ನು ವೀಕ್ಷಿಸುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಕುಟುಂಬ ಸಹಿತವಾಗಿ ಆಶೀರ್ವದಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು ಪ್ರಿಯರೇ.